ಒಂದು ಈ ರಾಷ್ಟ್ರದ ಅಭಿಮಾನಿ, ರಾಷ್ಟ್ರದ ಸಂಕೇತವಾದಂಥ ವೀರರಾಣಿ ಚೆನ್ನಮ್ಮರ ಒಂದು ಸ್ಟ್ಯಾಚು, ಹಾಗೆ ಚೆನ್ನಮ್ಮನ ಬಲಗೈ ಬಂಟರ ಅಂತ ಸಂಗೊಳ್ಳಿ ರಾಯಣ್ಣವರ ಸ್ಟ್ಯಾಚು, ಅದಲ್ಲದೆ ಬಡ ಮಕ್ಕಳಿಗಾಗಿ ಇವತ್ತು ವಸತಿ ನಿಲಯದ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಅವಲೋಕನೆ ಮಾಡಿದಾಗ ಇದು ಒಂದು ಕಾರ್ಯಕ್ರಮ, ಇತಿಹಾಸವನ್ನ ನಿರ್ಮಾಣ ಮಾಡತಕ್ಕಂಥ ಕಾರ್ಯಕ್ರಮ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಕೂಡ ನಾನು ಭಾವಿಸ್ತೇನೆ. ಚೆನ್ನಮ್ಮ ಅವರ ಬಗ್ಗೆ ಇತಿಹಾಸವನ್ನ ತಿಳ್ಕೊಳ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗಿದೆ. ಯುವ ಪೀಳಿಗೆ ಏನಿದೆಯಲ್ಲ, ಯಾರು ಇತಿಹಾಸವನ್ನ ತಿಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡುದಿಲ್ಲೋ ಅವರು ಇವತ್ತು ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನೀವು ನೆನಪು ಮಾಡ್ಕೊಂಡ್ರೆ ಸರ್ ಸಿದ್ದಪ್ಪ ಕಂಬಳಿ ಅಂತೂ, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸಂವಿಧಾನವನ್ನು ರಚನೆ ಮಾಡಿದಾರಲ್ಲ, ಅವರಿಗೆ ಪ್ರಿನ್ಸಿಪಾಲ್ ಹುದ್ದೆಯನ್ನು ಕೊಡಿಸತಕ್ಕಂಥ ನಾಯಕ ಯಾರಂದ್ರೆ ಸರ್ ಸಿದ್ದಪ್ಪ ಕಂಬಳಿ ಅಂತ ನೀವು ನೆನಪು ಮಾಡ್ಕೋಬೇಕು. ಅದಲ್ಲದೆ ಇವತ್ತ ಪ್ಲೇಗ್ ಬರ್ತಂತ ಒಂದು ಸಂದರ್ಭದಲ್ಲಿ ರುದ್ರಗೌಡ್ರು ಇವತ್ತ ಪ್ಲೇಗ್ ನಿವಾರಣೆ ಮಾಡ್ತಕ್ಕಂಥ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡ್ತಕ್ಕಂಥದ್ದು, ತನ್ನ ಜಮೀನಿನ ಎಲ್ಲ ಆರ್ಥಿಕ ಹಣವನ್ನ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಇವತ್ತು ನಾವು ಇನ್ನೊಬ್ಬರ ನಾಯಕರನ್ನ ನೆನೆಸಬೇಕಾಗಿದೆ, ದಿವಂಗತ ಆರ್ ಕಾಚಪ್ಪನವ್ರನ್ನ ಮತ್ತು BM ಹನುಮನಾಥ್ ಸರ್. ಶಿಕ್ಷಣ ಹೋರಾಟ ಇವು ಬಹಳ ಮುಖ್ಯ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು. ಈಗ ಬಂದಿದ್ದೀರಲ್ಲ ಈ ಸಂಘಟನೆ, ನಿಮ್ಗೇನು ಅನ್ಯಾಯ ಆಗ್ತದಲ್ಲ, ಹೋರಾಟ ಶಿಕ್ಷಣ ಬಹಳ ಅವಶ್ಯಕವಾದ ಶಿಕ್ಷಣಕ್ಕೋಸ್ಕರ ನಮ್ಮ ವಿಜಯಾನಂದರು ಇವತ್ತು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕನಸು ಬಹಳ ದೊಡ್ಡ ಕನಸು ಅಂತೇಳಿ ನಾವು ಇವತ್ತು ಗಮನಿಸ್ಬೇಕು. ನಾವು ಇರ್ಲಿಕ್ಕಿಲ್ಲ ಮುಂದೆ. ಆದರೆ ವಿಜಯಾನಂದ ಇದ್ದಂಥ ಸಂದರ್ಭದಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಲ್ಲ. ವಿಜಯಾನಂದ ಏನ್ ಇವತ್ತು 2A ಮೀಸಲಾತಿಯ ಸಂದರ್ಭದಲ್ಲಿ ಸುಮಾರು 700 ಕಿಲೋಮೀಟರ್ ಇವತ್ತು ಅಂದಿನ ಸ್ವಾಮೀಜಿಯವರ ಜೊತೆಗೆ ಇವತ್ತು ಏನಾದ್ರೂ ಏನ್ ಸಂಗೊಳ್ಳಿ ಇವತ್ತು ರಾಯಣ್ಣಗೆ ಬಲಗೈ ಬಂಟ ಅಂತ ಕರಿತೀವಲ್ಲ, ಆದರೆ ಅವತ್ತಿನ ಸಂದರ್ಭದಲ್ಲಿ ಯಾರು ಡಾಕ್ಟರ್ ವಿಜಯಾನಂದ ಬಲಗೈ ಇವತ್ತು ಸಮಾಜಕ್ಕೆ ಬಂಟನಾಗಿದ್ದಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಕೆಲಸವನ್ನ ಇವತ್ತು ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಎದುರುಗಡೆ ಇದ್ದಾರೆ. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕಾಗಿದೆ. ಇವತ್ತು ನೀವೆಲ್ಲ ಏನಿದಿರಲ್ಲ, ಈ ಸಮಾಜ ಕೃಷಿಕ ಸಮಾಜ, ಕೃಷಿಕರಿಗೆ ಒಂದು ಕೃಷಿಯಿಂದ ಇವತ್ತು ವಿಮೋಚನೆ ಆಗ್ತಕ್ಕಂಥ ಸಂದರ್ಭ, ವಿಮುಖ ಆಗ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೇವೆ. ಇಲ್ಲಿ ಪಾಟೀಲರು ಕೂತಿದ್ದಾರೆ. ನಾನು 94ರಲ್ಲಿ ಇವತ್ತು ಶಾಸಕನಾಗಿದ್ದೆ. ಅವತ್ತು ಇಂಡಿಪೆಂಡೆಂಟ್ ML ಆದಾಗ ಅವರು ಪರಿಚಯ ಸಂಗಮಕ್ಕೆ ನಾನು ದೇವಸ್ಥಾನಕ್ಕೆ ಬಂದಾಗ ನೋಡಿದೆ. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ನಾಯಕಲ್ಲ. ನಾನು ಇವರಿಬ್ಬರಲ್ಲಿ ಏನ್ ಕೇಳ್ಕೊಳ್ತೇನೆ ಅಂದ್ರೆ, ಡಾಕ್ಟರ್ ವಿಜಯಾನಂದರ ಬಗ್ಗೆ ಮತ್ತು ಅಸೂಟಿ ಅವ್ರ ಬಗ್ಗೆ ಮತ್ತು ನಮ್ಮ ಏನಿವತ್ತ ನಾಡಗೌಡರು ಇದ್ದಾರೆ, ಇವರೆಲ್ಲ ಸೀನಿಯರ್ ಸರ್. ಹಾಗಾಗಿ ಇವತ್ತ ಸಿದ್ದರಾಮಯ್ಯನವ್ರ ಬಗ್ಗೆ ನೀವೆಲ್ಲ ಬಹಳ ಹತ್ತಿರ ಇರ್ತಕ್ಕಂಥದ್ದು. ನಂದೊಂದು ಡಿಮ್ಯಾಂಡ್ ಇದೆ, ಎಲ್ಲ ಲಿಂಗಾಯತರಿಗೆ ಇವತ್ತ ಸೆಂಟ್ರಲ್ನಲ್ಲಿ OBCಯನ್ನು ಕೊಡಿಸ್ತಕ್ಕಂಥದಕ್ಕೆ ನೀವು ಇವತ್ತ ಮನಸ್ಸು ಮಾಡಬೇಕಾಗಿದೆ. ನಿಮ್ ಜೊತೆಗೆ ನಾವಿರ್ತೇವೆ ಅಂದ್ರೆ ಎಲ್ಲ ಲಿಂಗಾಯತರು ಒಂದು ಕಡೆ ಸೇರ್ತಕ್ಕಂಥದ್ದಾಗ ಸುಮಾರು 27% ಇವತ್ತು ಮೀಸಲಾತಿ ಸಿಕ್ಕರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ಒಂದು ಕಡೆ 2A ಏನ್ ಮಾಡ್ತಾರೆ ಮಾಡ್ಕೊಡ್ರ. ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಮುಂದಿದೆ ಆ ರಿಪೋರ್ಟಿಗೆ ಇವತ್ತು ನಿಮ್ಮ ರೆಕಮೆಂಡ್ ಬೇಕಾಗಿದೆ ವಿಜಯಾನಂದ್ ಅವರೇ, ಹಾಗೂ ಇವತ್ತು ಅಸೂಟಿ ಅವರೇ. ನೀವು ಇವಾಗ ಇವತ್ತು ವೆರಿ ಕ್ಲೋಸ್ ಟು CM, isn't it? That's why I say sir. ಹಾಗಾಗಿ ಇವತ್ತು ನಾವು ಇವತ್ತು ನಮಗೋಸ್ಕರ ಅಂತಲ್ಲ, ಮುಂದಿನ ಸಮಾಜಕ್ಕೋಸ್ಕರ ನಾವು ಮಾಡಬೇಕಾಗಿದೆ. ಎಲ್ಲ ತಿಂಗಳಿಗೆ ಒಂದ್ಸಲ ಇವತ್ತು ಮುಖಂಡರು ಸೇರ್ಬೇಕು. ಯಾರಿಗೆ ಇವತ್ತು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಆಸಕ್ತಿ ಇದೆ, ಯಾರಿಗೆ ಉದ್ಯಮೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಆಸಕ್ತಿ ಇದೆ, ಯಾರಿಗೆ ಇವತ್ತು ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡ್ತಕ್ಕಂಥ ಆಸಕ್ತಿ ಇದೆ, ಅವ್ರನ್ನ ಇನ್ವಾಲ್ವ್ ಮಾಡ್ತಕ್ಕಂಥ ಕೆಲಸವನ್ನ ಸಮಾಜ ಮಾಡಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ಈ ಶುಗರ್ ಕೇನ್ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಇಲ್ಲಿ ಇವತ್ತು ನಮಗೆ ಇವತ್ತೇನಂದ್ರೆ ಈ ಭಾಗದಲ್ಲಿ ನೆಮ್ಮದಿಯನ್ನು ನಾವು ನೋಡ್ತೇವೆ. ಈ ಕಡೆ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಹಾಗೆ ಇವತ್ತು ಬೆಳಗಾವಿ ಇರ್ಬೋದು, ಧಾರವಾಡ ಇರ್ಬೋದು, ಈ ಕಡೆ ನಮ್ಮ ರೈತರು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಿಂದ ಇದ್ದಾರೆ. ಅವರಿಗೆ ಭವಿಷ್ಯ ಇದೆ. ಇನ್ನು ಬೇಕಾದ ಎಷ್ಟು ವಯಸ್ಸು ಇದೆ ಈಗ? 54. ಇನ್ನು ಬಹಳಷ್ಟಿನ್ನ ಮಿಡ್ಲ್ ಅದ. ನಾವೆಲ್ಲ ಈಗ ಎಂಡಿಂಗ್ನಾಗ ಇದೀವಿ. ನನಗೆ 75 ವರ್ಷ. ನೀವು ನಂಬ್ತೀರಾ? ಇಲ್ಲ. ಹಂಗಾಗಿ ವಿಜಯಾನಂದ್ ಅವರಿಗೆ ಭವಿಷ್ಯ ಇದೆ. ಇನ್ನೂ ಕೂಡ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಎಲ್ಲ ಜನಾಂಗವನ್ನು ಕೂಡ ತೆಗೆದುಕೊಂಡು ವಿಜಯಾನಂದ ಒಂದು ಮಾತನ್ನು ಹೇಳ್ತೀನಿ. ಯಾಕಂದ್ರೆ ನಮಗೆ ಬಹಳ ಹತ್ತಿರ ಸಂಬಂಧಿಕರು ಅವರು. ಬಟ್ ನಮ್ಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ. ನಾನು ಖಾಲಿ ಆಗಿನಿ ಅಂತೇಳಿ ಎಲ್ಲ ಬೀಗ್ರು ಯಾರು ಬಳಗದಾರ ಅಂತ ನೋಡಕತ್ತಿ. ನಾನು ಯಾರು ಬಂದ್ರೆ ನಾನು ಹೆಂಡತಿ ಕೇಳ್ತಿದ್ದೆ, ಇವ್ರು ಯಾರು ಬಂದಾರಂತೆ. ಅದ್ರವ್ರ ಪರಿಚಯನೇ ಇರ್ತಿದ್ದಿಲ್ಲ. ಯಾಕಂದ್ರೆ ನಂದು ಸುಮಾರು ಹೇಳಿದ್ನಲ್ಲ, 78ರಿಂದ ಮನೆ ಮುಂಜಾನೆ 8ಕ್ಕೆ ಮನೆ ಬಿಟ್ಟರೆ ರಾತ್ರಿ 9ಕ್ಕೆ ಬರೋದು ನಾನು. ಆದರೆ ವಿಜಯಾನಂದ್ ಒಂದು ಆತನಿಗೆ ಸಲಹೆ ಕೊಡ್ತೀನಿ, ಹಿರಿಯರಿಗೆ ನೀವು ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಿ. ಯಾರೇ ಬರ್ರಿ ಬಂದವರಿಗೆ ನೀನು ಕೂಟು
ಒಂದು ಕಪ್ ಟೀ ಕುಡಿಸಿ ಆಮೇಲೆ ನಿಮ್ದು ಏನು ಕೆಲಸ ಇಷ್ಟು ಮಾಡ್ಬಿಡಿ ನೀವು ಎವರ್ ಗ್ರೀನ್ ಲೀಡರ್ ಆಗ್ತೀನಿ. ಇವನು ಹೇಳಕ್ಕಂತ ಬಂದಿದ್ದೀನಿ ನಾನು ಹಿಡ್ಕೊಂಡು ಬಂದಲ್ಲಿ ಕಾರ್ಯಕ್ರಮಕ್ಕೆ ವಿಜಯಗೆ ಸ್ವಲ್ಪ ಏನಾರು ಬುದ್ಧಿ ಹೇಳೋಣ ಅಂತ ಬಂದೀನಿ. ಇದು ನೀನು ಮಾಡ್ಬೇಕು. ಕಾಶ್ಯಪ್ಪನವ್ರು ಇವತ್ತು ನಮ್ಗೆ ಏನು ಅಣ್ಣ ತೀರ್ಕೊಂಡಿದಾರಲ್ಲ ಅವ್ರು ಏನು ಮಾಡ್ತಿದ್ರು ಗೊತ್ತಾ, ನಮ್ಗೆ ಯಾರು ವೈರ್ಯದ್ರು ಅವ್ರ ಮನೆಗೆ ಹೋಗಿ ರೊಟ್ಟಿ ತಿಂದು ಬರ್ತಿದ್ರು. ಆ ಕೆಲಸ ನೀವು ಮಾಡ್ತಮ್ಮ, ಯಾಕಂದ್ರೆ ಭವಿಷ್ಯ ನಿರ್ಮಾಣ ಆಗ್ಬೇಕು. ನಿಮ್ಮಿಂದ ಇವತ್ತೇನು ಸಮಾಜ ಉದ್ಧಾರ ಆಗ್ಬೇಕು, ರಾಷ್ಟ್ರ ಉದ್ಧಾರ ಆಗ್ಬೇಕು. ಆ ಕೆಲಸ ಇವತ್ತು ನಾವು ಯುಗ ಬಿಡ್ಬೇಕಾಗ್ತದೆ. ಎಷ್ಟೇ ಬುದ್ಧಿವಂತ ಇರ್ಬೋದು ನಾವು, ಆದ್ರೆ ಯುಗವನ್ನ ಬಿಟ್ರೆ ಇವತ್ತು ನೀನು ಮುಂದೆ ದೊಡ್ಡ ನಾಯಕ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏನಾದ್ರೂ ಇವತ್ತು ಸಂಗಮೇಶ ಬಸವಣ್ಣ ನಿನಗೆ ಆಶೀರ್ವಾದ ಮಾಡಿದ್ರೆ ಮಂತ್ರಿ ಮಂಡಳ ಪುನರ್ರಚನೆ ಆಗ್ತೈತೆ ಅಂತ ಅನಿಸ್ತೈತೆ. ಸುಟಿ ಸಾಬ್ ನಿನ್ಗೆ ಗೊತ್ತಿರುತ್ತೆ ಇಂಟರ್ನಲ್ ಇನ್ನೊಂದು ಸ್ವಲ್ಪ ರೆಕಮೆಂಡ್ ಮಾಡಿ. ತಮಗಿನೋ ವಯಸ್ಸಿದೆ, ಜನಪರ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನನಗೆ ಕರೆಸಿ